ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು, ನಾಸಿಕ, ಅಧರ, ಮುಗುಳ್ನಗೆ, ನಾಲಗೆ, ತಾಂಬೂಲ ಕಬಳ ಮಹಾತ್ಮೆ, ವಾಂಗ್ಮಾಧುರ್ಯ, ಚುಬುಕ, ಕಂಠಿ, ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು 58ನೇ ಶ್ಲೋಕದಿಂದ 69ನೆಯ ಶ್ಲೋಕದವರೆಗೂ 12 ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ. ಅಂದರೆ ಹಿಂದಿನ 1ರಿಂದ 4ರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ, ವಿರಾಟ್ ರೂಪದ ಒಂದು ರೂಪವಾಗಿದೆ. ಕ ಎ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ. ಕ ಎ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ. ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ವಶಿನ್ಯಾದಿ ವಾಗ್ದೇವತೆಗಳು ವರ್ಣಿಸಿದರು. ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಈ ಲ ಹ್ರೀಂ ಎನ್ನುವ ಮಂತ್ರಭಾಗ. ಇನ್ನು 2ನೆಯದಾದ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ 2ನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ. ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯಧೋ ಅಧೋ ಧಾರಿಣಿ ಎನ್ನುವ 3ನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ. ಇದೇ ಸ ಕ ಲ ಹ್ರೀಂ ಎನ್ನುವ 4 ಅಕ್ಷರಗಳ ಮಂತ್ರ ವಿಭಾಗ. ಆದಿಶಂಕರರು 1, 2, 3, 4 ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ, ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ. ನಾವು ಈ 4ನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ. ಶ್ಲೋಕ 58. ಅಮ್ಮನವರ ಕಪೋಲಗಳ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಆರಾಲಂತೆ ಪಾಲಿಯುಗಲಂ ಮಗರಾಜನ್ಯ ತನಯೇ ನಕೇಶಾಮಾಧತ್ತೆ ಕುಸುಮ ಶರಕೋದಂಡ ಕುತುಕಂ ಶಿರಶ್ಚೀನೋ ಯತ್ರ ಶ್ರವಣಪಥಮುಲ್ಲಂಘ್ಯ ವಿಲಸನ್ ಅಪಾಂಗವ್ಯಾಸಂಗೋ ದಿಶತಿ ಶರಸಂಧಾನ ಧಿಷಣಾ. ಇದರ ಅರ್ಥ, ಓ ಪರ್ವತರಾಜಪುತ್ರಿ, ಅಂಗರಾಜನ್ಯ ತನಯೆ ಅಂದರೆ ನಿನ್ನ ಕಪೋಲಗಳ ಕಿವಿ ಕಣ್ಣುಗಳ ಮಧ್ಯಪ್ರದೇಶ, ಅದರ ಕಪೋಲಗಳ ಡೊಂಕು ಮನ್ಮಥನ ಬಿಲ್ಲಿನಂತೆಗಿದೆ. ನಿನ್ನ ಕಿವಿಗಳನ್ನು ದಾಟಿ ಹೋಗುತ್ತಿರುವುದೋ ಎಂಬಂತಿರುವ ನಿನ್ನ ಓರೆಗಣ್ಣಿನ ನೋಟ ಅಂದರೆ ಆಕರ್ಣಾಂತವಾದ ವಿಶಾಲ ನಯನ ದೃಷ್ಟಿ ಆ ಬಿಲ್ಲಿನಲ್ಲಿ ಅಡ್ಡವಾಗಿ ಸೇರಿಸಿಟ್ಟ ಮನ್ಮಥನ ಬಾಣದಂತೆಗಿದೆ. ಅಂದರೆ ಬಿಲ್ಲಿನಲ್ಲಿ ಹೊಡೆದ ಬಾಣದಂತೆಗಿದೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಕಪೋಲಗಳ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಕಣ್ಣು ಹುಬ್ಬುಗಳ ಕೊನೆಯಲ್ಲಿ
ಡೊಂಕು ತಿರುಗಿದ ಕಪೋಲಗಳು ಮನ್ಮಥನ ಬಿಲ್ಲಿನಂತೆಯೂ, ಆಕರ್ಣಾಂತ ವಿಶಾಲ ನಯನಗಳ ನೋಟವು ಮನ್ಮಥನ 6ನೆಯ ಬಾಣದಂತೆ, ಅಂದರೆ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತೆ ಕಡೆಗಣ್ಣ ನೋಟವೇ 6ನೆಯ ಬಾಣ, ಅದು 6ನೆಯ ಬಾಣದಂತೆ ಇದೆಯೆಂದು ಅದ್ಭುತವಾಗಿ ವರ್ಣಿಸಿದ್ದಾರೆ. ಆ ತಾಯಿಯ ವದನಾರವಿಂದ ಸೌಂದರ್ಯ ಲಹರಿಯಲ್ಲಿ ಪ್ರತಿ ಅಣುವೂ ಒಂದು ಸೌಂದರ್ಯ ಸೂಸುವ ಕಿರಣ. ಅದನ್ನು ಅತ್ಯಂತ ಭಾವುಕತೆ ತುಂಬಿದ ಹೃದಯದಿಂದ ಭವಾನಿಯನ್ನು ದರ್ಶಿಸಬೇಕೆಂದು, ಅಂದರೆ ಭಕ್ತಿ ಭಾವನೆಯಿಂದ ದರ್ಶಿಸಬೇಕೆಂದು ಇಲ್ಲಿ ಶಂಕರಾಚಾರ್ಯರು ಹೇಳುತ್ತಿದ್ದಾರೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.